ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 20ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಕೃಷ್ಣನು ಯಮುನೆಯ ವಿಷಪೂರಿತ ನೀರಿಗೆ ಧುಮುಕಿ ಕಾಳಿಯ ಸರ್ಪದ ಹಿಡಿತಕ್ಕೆ ಸಿಲುಕಿದ್ದನ್ನು ನೋಡಿದೆವು. ಇಂದು ಬೃಂದಾವನದ ಇತಿಹಾಸದಲ್ಲೇ ಅತ್ಯಂತ ಅದ್ಭುತವಾದ ನೃತ್ಯದ ಬಗ್ಗೆ ತಿಳಿಯೋಣ. 1000 ಹೆಡಗಳನ್ನು ಎತ್ತಿ ವಿಷಕಾರುತ್ತಿದ್ದ ಕಾಳಿಯನ ಮೇಲೆ ಕೃಷ್ಣನು ಹಗುರವಾಗ ಜಿಗಿದು ನರ್ತಿಸಲು ಆರಂಭಿಸುತ್ತಾನೆ. ಆ ಪಾದಗಳ ಭಾರಕ್ಕೆ ಕಾಳಿಯನ ಗತಿಯೇನಾಯಿತು? ಬನ್ನಿ, ಈ ದಿವ್ಯ ಲೀಲೆಯನ್ನು ಕಣ್ಣಾರೆ ಕಾಣೋಣ. ಕಾಳಿಯ ಸರ್ಪವು ತನ್ನ 1000 ಹೆಡೆಗಳಿಂದ ಕೃಷ್ಣನನ್ನು ಕಚ್ಚಲು ಪ್ರಯತ್ನಿಸುತ್ತದೆ. ಆದರೆ ಕೃಷ್ಣನು ಗಾಳಿಯಲ್ಲಿ ಹಗುರವಾಗಿ ತೇಲುತ್ತಾ ಒಂದು ಹೆಡೆಯಿಂದ ಇನ್ನೊಂದು ಹೆಡೆಗೆ ಜಿಗಿಯುತ್ತಾನೆ. ಕೃಷ್ಣನ ಪಾದಗಳು ಕಾಳಿಯನ ಮಸ್ತಕವನ್ನು ಮುಟ್ಟಿದಾಗ ಆ ಹಾವಿಗೆ ಇಡೀ ಬ್ರಹ್ಮಾಂಡದ ಭಾರ ತನ್ನ ತಲೆಯ ಮೇಲೆ ಬಿದ್ದಂತೆ ಭಾಸವಾಗುತ್ತದೆ. ದೇವತೆಗಳು ಆಕಾಶದಿಂದ ಮೃದಂಗ, ವೀಣೆಗಳನ್ನು ನುಡಿಸಲು ಆರಂಭಿಸುತ್ತಾರೆ. ಕೃಷ್ಣನ ಈ ನೃತ್ಯವು ಅಧರ್ಮದ ಮೇಲೆ ಧರ್ಮದ ವಿಜಯದ ಸಂಕೇತವಾಗಿತ್ತು. ಕೃಷ್ಣನ ಪಾದಗಳ ಹೊಡೆತಕ್ಕೆ ಕಾಳಿಯನು ರಕ್ತವನ್ನು ಕಾರುತ್ತಾ ಪ್ರಾಣ ಕಳೆದುಕೊಳ್ಳುವ ಸ್ಥಿತಿಗೆ ಬರುತ್ತಾನೆ. ಆಗ ಕಾಳಿಯನ ಪತ್ನಿಯರಾದ ನಾಗಪತ್ನಿಯರು ನೀರಿನಿಂದ ಹೊರಬಂದು ಕೃಷ್ಣನ ಪಾದಗಳಿಗೆ ನಮಸ್ಕರಿಸುತ್ತಾರೆ. ಹೇ ಪರಮಾತ್ಮ, ನಮ್ಮ ಪತಿ ಅಜ್ಞಾನದಿಂದ ತಪ್ಪು ಮಾಡಿದ್ದಾನೆ. ಅವನಿಗೆ ಬುದ್ಧಿ ಕಲಿಸಿದ್ದೀಯಾ? ದಯವಿಟ್ಟು ಅವನ ಪ್ರಾಣಭಿಕ್ಷೆ ನೀಡು ಎಂದು ಕಣ್ಣೀರು ಹಾಕುತ್ತಾರೆ. ಕೃಷ್ಣನು ಕರುಣಾಮಯಿ. ಭಕ್ತರ ಪ್ರಾರ್ಥನೆಗೆ ಓಗೊಟ್ಟು ಕಾಳಿಯನನ್ನು ಕ್ಷಮಿಸಲು ನಿರ್ಧರಿಸುತ್ತಾನೆ. ಕೃಷ್ಣನು ಕಾಳಿಯನಿಗೆ ಆದೇಶಿಸುತ್ತಾನೆ, ಕಾಳಿಯ, ಇನ್ನು ಮುಂದೆ ನೀನು ಈ ಯಮುನಾ ನದಿಯನ್ನು ಬಿಟ್ಟು ಸಮುದ್ರಕ್ಕೆ ಹೋಗು. ನಿನ್ನ ಮೇಲೆ ನನ್ನ ಪಾದದ ಗುರುತುಗಳಿರುವುದರಿಂದ ಗರುಡನು ನಿನಗೆ ಯಾವುದೇ ತೊಂದರೆ ಮಾಡುವುದಿಲ್ಲ. ಕಾಳಿಯನು ವಿನಯದಿಂದ ನಮಸ್ಕರಿಸಿ ಹೊರಟು ಹೋಗುತ್ತಾನೆ. ನದಿಯ ನೀರು ಮತ್ತೆ ತಿಳಿಯಾಗುತ್ತದೆ. ಕೃಷ್ಣನು ನೀರಿನಿಂದ ಹೊರಬಂದಾಗ ರಾಧೆ ಓಡಿಬಂದು ಅವನನ್ನು ಸ್ವಾಗತಿಸುತ್ತಾಳೆ. ಅವಳ ಕಣ್ಣಲ್ಲಿ ಆನಂದ ಭಾಷ್ಪವಿತ್ತು. ರಾಧೆ ಹೇಳುತ್ತಾಳೆ, ಕೃಷ್ಣ, ನಿನ್ನ ನೃತ್ಯವು ಕೇವಲ ಹಾವಿನ ಮೇಲೆ ಮಾತ್ರವಲ್ಲ, ನಮ್ಮೆಲ್ಲರ ಹೃದಯದ ಮೇಲೂ ಅಚ್ಚೊತ್ತಿದೆ. ಸ್ನೇಹಿತರೆ, ನಮ್ಮ ಮನಸ್ಸಿನಲ್ಲಿರುವ ಅಸೂಯೆ ಮತ್ತು ಕ್ರೋಧ ಎಂಬ ವಿಷವನ್ನು ಹೊರಹಾಕಬೇಕು ಎಂಬುದೇ ಈ ಕಾಳಿಯ ಮರ್ದನದ ನಿಜವಾದ ಅರ್ಥ. ಕೃಷ್ಣನ ಸ್ಮರಣೆ ಮಾಡುವುದರಿಂದ ನಮ್ಮ ಮನಸ್ಸು ಯಮುನೆಯಂತೆ ಪವಿತ್ರವಾಗುತ್ತದೆ. ನಾಳೆಯ 21ನೇ ದಿನದ ಭಾಗದಲ್ಲಿ ಬೃಂದಾವನದ ಕಾಡಿನಲ್ಲಿ ಕಾಣಿಸಿಕೊಂಡ ಭೀಕರ ಕಾಡ್ಗಿಚ್ಚನ್ನು ಕೃಷ್ಣನು ಹೇಗೆ ನುಂಗಿ ಜಗತ್ತನ್ನು ರಕ್ಷಿಸಿದ ಎಂಬುದನ್ನು ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.